NKK ಕೋಣಿಮಾರ್ ವಿರುದ್ಧವಾಗಿದೆ. ದುರ್ಗ ಶಕ್ತಿ ಕೊಂಬೆಲ್ ತಂಡಗಳ ಮಧ್ಯೆ ಪಂದ್ಯ ಸಾಗಿ ಬರ್ತಾ ಇದೆ. ಸೋಲಲ್ಲವಯ್ಯ, ಧೈರ್ಯ ಗೆಲ್ಲುವುದು ನಿಜವಾದ ಗೆಲುವು. ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ಚೆಂಡನ ದ್ವಿತೀಯ ಚೆಂಡ ಎಸೆಬೇಕಾಗಿದೆ ಅನುಭವಿಸದಗಾರ. ಲಗ್ಗಿ ಸ್ಪಿನ್ ದಾಳಿಗಾರಿಕೆ ಇದು ತಪ್ಪು. 1+1 2 ಓಟಗಳ ಹೆಚ್ಚುವರಿ. 2 ಓಟದೊಂದಿಗೆ ತಂಡದ ಖಾತೆಯಲ್ಲಿ 5 ಚೆಂಡು ಬಾಕಿ. ವಿಜಯಕ್ಕಾಗಿ 6 ಓಟ ಬೇಕಾಗಿದೆ. ನಿನ್ನೆ ನಡೆದಿದ್ದ ಪಂದ್ಯ ಕಾಟಿಪ್ಪಲ್ಲ ಮೈದಾನದಲ್ಲಿ ಇದೇ ರೀತಿಯ ಪಂದ್ಯಾಟ. ಫೈನಲ್ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿಯಾಗಿತ್ತು. ಅಂತಿಮ 2 ಚೆಂಡುಗಳ ಮುಂದೆ 2 ಓಟ. 50,000 ರೂಪಾಯಿ ನಗದು ಬಹುಮಾನವಿತ್ತು. ಕಾಟಿಪ್ಪಲ್ಲ ಮೈದಾನದಲ್ಲಿ ನಡೆದಂತ ಪಂದ್ಯ 2 ಚೆಂಡುಗಳ ಮುಂದೆ 2 ಓಟ. ಕೋಣೆಯ ಗಳಿಗೆಯಲ್ಲಿ ದಾಂಡುಗ 2 ಚೆಂಡನ್ನು ಸುಖಿಯಾಗಿಸಿದ್ರು. ಪಂದ್ಯವನ್ನು ಕ್ಷೇತ್ರ ಪಾಲಕರು ಗೆದ್ದುಕೊಂಡಿದ್ದು. ಇದರೊಂದಿಗೆ ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ದಾಳಿ. ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು ದಾಂಡುಗಾರನನ್ನು ವಂಚಿಸ್ತಾ ಇದೆ. ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. 4 ಮುಂದೆ ಬೇಕಾಗಿದೆ. 6-4 ಇಲ್ಲಿಂದ ಈ ಪಂದ್ಯವನ್ನು ಗೆಲ್ಲುವವರು ಯಾರು? ಇಲ್ಲಿಂದ ಈ ಪಂದ್ಯವನ್ನು ಸೋಲುವವರು ಯಾರು? ಈ ಪಂದ್ಯವನ್ನು ಗೆದ್ದುಕೊಂಡು 2 ಅಂಕವನ್ನು ಗಳಿಸುವವರು ಯಾರು? ಮತ್ತೆ ಲಗ್ಗಿ ಸ್ಪಿನ್ ದಾಳಿಗಾರಿಕೆ ಸೊಗಸಾಗಿದ್ದು ಪ್ರಯತ್ನ, ಶ್ರೇಷ್ಠ ಮಟ್ಟದ ಹೊಡೆತ. 1 ಸುಲಭ, 1ಕ್ಕಷ್ಟೇ ಸೀಮಿತ. 3 ಚೆಂಡು ಬಾಕಿ ಇದೆ. 5 ಓಟ ಬೇಕಾಗಿದೆ. ಲೀಗ್ ಮಾದರಿಯ ಪಂದ್ಯಾಟ. ಅವರು ಸೋತರೆ ನಾವು ಒಳಗಡೆ, ನಾವು ಸೋತರೆ ಅವರು ಒಳಗಡೆ. ಇನ್ನೊಬ್ಬರ ಸೋಲಿಗಾಗಿ ಕಾಯ್ತಿರ್ತಕ್ಕಂಥ ಲೀಗ್ ಮಾದರಿಯ ಪಂದ್ಯಾಟ. 3 ಚೆಂಡಿನ ಮುಂದೆ 5 ಓಟ ಬೇಕಾಗಿದೆ. ನೇರ ಪ್ರಸಾರವನ್ನ ನೇರವಾಗಿ ಅತಿ ಸುಂದರವಾಗಿ ಭದ್ರಾ ಮೀಡಿಯಾ ಮುಂದುವರಿದಾದರೆ ಎಲ್ಲರ ಕಣ್ಣು ಮೈದಾನದಲ್ಲಿ 3ಕ್ಕೆ ಬೇಕಾಗಿದೆ. ಇದು ಗೆಲುವಿನ ಕಡೆಗೆ ಯಾರು, ಸೋಲಿನ ಕಡೆಗೆ ಯಾರು, ಗೆದ್ದ ಮಾತನಾಡುವವರು ಯಾರು? ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ದಾಳಿ. ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಿಲ್ಲ. 70% ಕ್ಷೇತ್ರ ಪಾಲಕರು NKK ಕೋಣಿಮಾರು ತಂಡ. 2 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 5 ಓಟದ ಅವಶ್ಯಕತೆ. ಕಣ್ಣು ಮೈದಾನದಲ್ಲಿ ಮೈದಾನ ತುಂಬಿ ತುಳುಕುತ್ತಿದೆ. ಓವರಿನ 5ನೇ ಸದವನ್ನು ಉಲ್ಟಾಸ್ ಆಗಿತ್ತು ಡೆಲವರಿ. ಆದರೆ ಮತ್ತೆ ದಾಂಡುಗಾರನನ್ನು ವಂಚಿಸ್ತಾ ಇದೆ. ದೊಡ್ಡ ಹೊಡೆತವನ್ನು ಹೊಡೆಯಬಹುದು. ಆದರೆ ಅವಕಾಶವನ್ನು ಕೈ ಚೆಲ್ಲುತ್ತದೆ ದಾಂಡುಗಾರ. 1 ಚೆಂಡು ಬಾಕಿ ಇದೆ. 5 ಓಟ ವಿಜಯಕ್ಕಾಗಿ ಬೇಕಾಗಿದೆ. 1ರ ಮುಂದೆ 5. ಅಶ್ರಫ್ ನನ್ನ ಗಮನಿಸಲೇಬೇಕಾಗಿದೆ. ಟಾರ್ಪುಡೋಸ್ ಕಾರಣದಂಡದ ಆಟಗಾರ. ಸುಳ್ಯ ಮೈದಾನ 1 ಚೆಂಡು 6 ಓಟ. ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳ ಮನಮನ ಗೆದ್ದಂತ ಅಶ್ರಫ್ ಮುತ್ತೂರು ಇದೇ ರೀತಿ ಆಟವನ್ನು ಮುಂದುವರಿಸುವುದು. ಎಡಗೈ ಆಟಗಾರ ಸೈಕಿ ಭಾಗದಲ್ಲಿ ಭಾಸ್ಕರ್ ಅವರ ಮೇಲೆ ಭರವಸೆ. 1ರ ಮುಂದೆ 5 ಬೇಕಾಗಿದೆ. 1 ಚೆಂಡು 5 ಚೆಂಡು ಸೊಗಸಾಗಿದ್ದರೊಂದಿಗೆ NKK ಕೋಣಿಮಾರು ತಂಡ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು.